ಬೆಂಗಳೂರಿನಲ್ಲಿ ಶೀಘ್ರವೇ ಕಾವೇರಿ ನೀರಿನ ದರ ಏರಿಕೆ. ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಕೆ ಮಾಡಿರುವ ಜಲಮಂಡಳಿ. ಕಳೆದ 14 ವರ್ಷಗಳಿಂದ ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆಯಾಗಿಲ್ಲ. ವಸತಿ ಕಟ್ಟಡಗಳಿಗೆ ಬೇರೆ ದರ, ವಾಣಿಜ್ಯ ಕಟ್ಟಡಗಳಿಗೆ ಬೇರೆ ದರ. ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆಯಂತೆ ಹೊಸ ದರ ಪ್ರಸ್ತಾವ ರಚನೆ ಮಾಡಲಾಗಿದೆ. ಇನ್ನೆರಡು ದಿನಗಳಲ್ಲಿ ಈ ಪ್ರಸ್ತಾವನೆಗೆ ಸರ್ಕಾರದ ಅಂಕಿತ ಸಾಧ್ಯತೆ ಇದೆ. ಗಮನಿಸ್ತಾ ಇದ್ದೀವಿ, ಈಗ ಎಲ್ಲದರ ಬೆಲೆಯೂ ಕೂಡ ಗಗನಕ್ಕೇರಿ ಕೂತು ಬಿಟ್ಟಿದೆ. ಜನ ಒದ್ದಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈಗ ಕಾವೇರಿ ನೀರಿನ ದರ ಏರಿಕೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಕೆ ಮಾಡಲಾಗಿದೆ ಜಲಮಂಡಳಿಯಿಂದ. ಕಳೆದ 14 ವರ್ಷಗಳಿಂದ ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ ಆಗಿಲ್ಲ, ಕಾರಣಾಂತರಗಳಿಂದ. ಹಾಗಾಗಿ ಈಗ ನೀರಿನ ದರವನ್ನ ಏರಿಕೆ ಮಾಡುತ್ತೇವೆ ಅಂತ ಹೇಳಿ ಪದೇ ಪದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳ್ತಾನೆ ಇರ್ತಾರೆ. ವಸತಿ ಕಟ್ಟಡಗಳಿಗೆ ಬೇರೆ ದರ ಇರುತ್ತೆ, ಜೊತೆಗೆ ವಾಣಿಜ್ಯ ಕಟ್ಟಡಗಳಿಗೇನೆ ಬೇರೆ ದರ ಇರುತ್ತೆ. ಎರಡಕ್ಕೂ ಒಂದೇ ಮಾಡಿಬಿಟ್ರೆ ಜನ ಹೋಗ್ಬಿಡ್ತಾರೆ, ವಿಧಾನಸೌಧಕ್ಕೇನೆ ಹೋಗ್ಬಿಡ್ತಾರೆ. ನಾವೇನು ಬಳಸೋದೇ ಕಡಿಮೆ ನೀರು, ನೀವು ನಮಗೂ ಮತ್ತು ವಾಣಿಜ್ಯ ಕಟ್ಟಡಗಳಿಗೂ ಸೇಮ್ ದರವನ್ನು ವಿಧಿಸಿಬಿಟ್ರೆ ಹೆಂಗಪ್ಪ ಜೀವನ ಮಾಡೋದು ನಾವು ಅಂತ ಹೇಳಿ ಹೋಗ್ಬಿಡ್ತಾರೆ. ಹಂಗಾಗಿನೇ ವಾಣಿಜ್ಯ ಕಟ್ಟಡಗಳಿಗೆ ಬೇರೆ ದರ, ವಸತಿ ಕಟ್ಟಡಗಳಿಗೇನೆ ಬೇರೆ ದರ. ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆಯಂತೆ ಹೊಸ ದರ ಪ್ರಸ್ತಾವ ರಚನೆ ಮಾಡಲಾಗಿದೆ. ಇನ್ನೆರಡು ದಿನಗಳಲ್ಲಿ ಈ ಪ್ರಸ್ತಾವನೆಗೆ ಸರ್ಕಾರದಿಂದ ಅಂಕಿತ ಬೀಳುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ. ಬೆಂಗಳೂರಿನಲ್ಲಿ ಶೀಘ್ರವೇ ಕಾವೇರಿ ನೀರಿನ ದರ ಏರಿಕೆ. ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಕೆ ಮಾಡಿರುವ ಜಲಮಂಡಳಿ. ಕಳೆದ 14 ವರ್ಷಗಳಿಂದ ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆಯಾಗಿಲ್ಲ. ವಸತಿ ಕಟ್ಟಡಗಳಿಗೆ ಬೇರೆ ದರ, ವಾಣಿಜ್ಯ ಕಟ್ಟಡಗಳಿಗೆ ಬೇರೆ ದರ. ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆಯಂತೆ ಹೊಸ ದರ ಪ್ರಸ್ತಾವ ರಚನೆ ಮಾಡಲಾಗಿದೆ. ಇನ್ನೆರಡು ದಿನಗಳಲ್ಲಿ ಈ ಪ್ರಸ್ತಾವನೆಗೆ ಸರ್ಕಾರದ ಅಂಕಿತ ಸಾಧ್ಯತೆ ಇದೆ. ಗಮನಿಸ್ತಾ ಇದ್ದೀವಿ, ಈಗ ಎಲ್ಲದರ ಬೆಲೆಯೂ ಕೂಡ ಗಗನಕ್ಕೇರಿ ಕೂತು ಬಿಟ್ಟಿದೆ. ಜನ ಒದ್ದಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈಗ ಕಾವೇರಿ ನೀರಿನ ದರ ಏರಿಕೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ.